ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿಹಿ ಇಷ್ಟಪಡೋರಿಗೆ ನಾನು ಕುಂಬಳಕಾಯಿ ಗಾರಿಗೆ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಗಾರಿಗೆ ಮಾಡಲಿಕ್ಕೆ ನಾನು ಕುಂಬಳಕಾಯಿನ ತೊಗೊಂಡಿದ್ದೀನಿ. ಇದನ್ನ ಕಟ್ ಮಾಡ್ಕೋಬೇಕು. ಇದನ್ನ ನೀಟಾಗಿ ಬೀಜ ತೆಗೆದು ಮೇಲಿನ ಸಪ್ಪೆಯನ್ನು ತೆಗೆದು ನೋಡಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ ತುರ್ಕೋಬೇಕು. ಈಗ ಕುಂಬಳಕಾಯಿನ ತುರ್ಕೊಂಡಿದ್ದೀನಿ. 1 ಕಪ್ ಕುಂಬಳಕಾಯಿ ತುರಿಗೆ 1 ಕಪ್ ಬೆಲ್ಲ, 1 ಕಪ್ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಪಾತ್ರೆಗೆ 1 ಕಪ್ ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಬೇಕು. ಇದು ಬೆಲ್ಲ ಕರಗಬೇಕು. ಬೆಲ್ಲ ಕರಗಿದ ಮೇಲೆ ಕುಂಬಳಕಾಯಿ ತುರಿನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ 2 ರಿಂದ 3 ನಿಮಿಷ ಕುದಿಬೇಕು. ಎರಡರಿಂದ 3 ನಿಮಿಷ ಕುದಿದ್ಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಗಾರಿಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. 1 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೆಲ್ಲ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಈಗ ಸ್ವಲ್ಪನೇ ಹಿಡ್ಕೊಂಡು ಹೀಗೆ ರೌಂಡಾಗಿ ಮಾಡಿ ಸ್ವಲ್ಪ ಫ್ರೆಶ್ ಮಾಡಿ ಹೀಗೆ ಇದಕ್ಕೆ ಶೇಪ್ ಕೊಡಬೇಕು. ಇದಕ್ಕೆ ಮೇಲೆ ಎಳ್ಳು ಅಥವಾ ಕಸಕಸಿ ಕೂಡ ಹಚ್ಬೋದು. ನಾನು ಇಲ್ಲಿ ಏನು ಬಳಸ್ತಾ ಇಲ್ಲ. ನೋಡಿ ಈ ಥರ ಮಾಡ್ಕೋಬೇಕು. ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಇವನ್ನ ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಹಾಕಿದ ತಕ್ಷಣ ಹೊರಸ್ಬಿಡಿ, ಸ್ವಲ್ಪ ಬೇಯಲು ಬಿಡಬೇಕು. ಇದನ್ನು ಒಂದೊಂದಾಗಿ ಹೊಳಿಸ್ಬೇಕು. ನೋಡಿ ನಾವು ಒಂದು ಪ್ಲೇಟಿಗೆ ತಗೋತಾ ಇದ್ದೀನಿ. ನೋಡಿ ಕುಂಬಳಕಾಯಿ ಗಾರಿಗೆ ರೆಡಿಯಾಗಿದೆ. ನೋಡಿ ಒಳಗೆ ಎಷ್ಟು ಚೆನ್ನಾಗಿ ಬಂದಿದೆ. ರುಚಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದೇ ಥರ ವಿಡಿಯೋ ನೋಡಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.